ಬನ್ನೇರುಘಟ್ಟ ವೃತ್ತದಲ್ಲಿ ಅದ್ದೂರಿಯಾಗಿ ನಡೆದ ವಾಲ್ಮೀಕಿ ಜಯಂತಿ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನೇರುಘಟ್ಟ ವೃತ್ತದಲ್ಲಿ ಶ್ರೀ ಮಹಾಕಾವ್ಯ ರಾಮಾಯಣದ ಸಂಯೋಜಕರಾದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಶ್ರೀ ಮಹರ್ಷಿ ವಾಲ್ಮೀಕಿ ಮಹಾವೀರ ಕೆ ಮಹಿಳೆಯರು ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಶಾಂತಕುಮಾರಿರವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿಸಿ ಮಂಜುನಾಥ್, ರಾಗಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆರ್ಡಿ ಮಂಜುನಾಥ್, ಅಂಜನಾಪುರ ವಾರ್ಡ್ ಕಾರ್ಪೊರೇಟರ್ ಅಂಜನಪ್ಪ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದು ಕಾರ್ಯಕ್ರಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿರವರಿಗೆ ಪುಷ್ಪ ನಮನವನ್ನ ಹಾಗೂ ನಾಡಪ್ರಭು ಕೆಂಪೇಗೌಡರ ಮತ್ತು ಬಸವಣ್ಣನವರ ಪುತ್ಥಳಿಗೆ ಪುಷ್ಪಮಾಲೆಯನ್ನ ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ವಾಲ್ಮೀಕಿ ಜನಾಂಗದ ಮುಖಂಡರುಗಳು, ಬನ್ನೇರುಘಟ್ಟ ಮತ್ತು ಸುತ್ತಮುತ್ತಲ ಗ್ರಾಮಗಳ ಗ್ರಾಮಸ್ಥರು, ಜನಪ್ರತಿನಿಧಿಗಳು, ಮಹಿಳಾ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನ್ಯೂಸ್ ಬ್ಯೂರೋ, ಬೆಂಗಳೂರು. ಇವತ್ತು ಮಹರ್ಷಿ ವಾಲ್ಮೀಕಿ ಜಯಂತಿಯ ಒಂದು ಬನ್ನೇರುಘಟ್ಟ ಸರ್ಕಲ್ನಲ್ಲಿ ಮಂಜುನಾಥ್ ಅವರು, ಎಸ್ ಮಂಜುನಾಥ್ ಅವರು, ಅಚ್ಯುತರವರು, ಶಾಂತಕುಮಾರಿ ಅವರು ಎಲ್ಲರ ಮುಖಂಡತ್ವದಲ್ಲಿ ನಡೆದಂಥ ನಮ್ಮ ಮೋದಿ ಇದ್ದಾರೆ, ಕಾಂಗ್ರೆಸ್ ಮುಖಂಡರು, ಎಲ್ಲ ಮಹಿಳಾ ಮುಖಂಡರುಗಳು, ನಮ್ಮ ಬೇಗೂರಿನ ಆಂಜನಪ್ಪ ಅವರು ಕೂಡ ಬಂದು ಹೋಗಿದ್ದಾರೆ, ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರೂ ಕೂಡ ಇವತ್ತು ನಾವು ಬರೀ ಬನ್ನೇರುಘಟ್ಟಕ್ಕೋಸ್ಕರ ಅಲ್ಲ, ಬನ್ನೇರುಘಟ್ಟಕ್ಕೆ ಒಂದು ಅಟ್ಯಾಚ್ಮೆಂಟ್ ಇದೆ. ವಾಲ್ಮೀಕಿ ಮಹರ್ಷಿ ಅವ್ರದ್ದು ಒಂದು ಅಟ್ಯಾಚ್ಮೆಂಟ್ ಇದೆ. ಇವತ್ತು ಅನೇಕ ಹಬ್ಬ ಹರಿದಿನಗಳನ್ನ ನಾವು ಭಾರತದಲ್ಲಿ ಭಾಗವಹಿಸ್ತೀವಿ, ಆಚರಿಸ್ತೀವಿ. ಆದರೆ ವಾಲ್ಮೀಕಿ ಜಯಂತಿ ಮಾಡೋದು ಎಷ್ಟು ಅತ್ಯವಶ್ಯಕತೆ ಅಂದರೆ, ಇವತ್ತು ರಾಮಾಯಣ ಬರೆದಂಥ ಮಹಾನ್ ಪುರುಷ ಇವತ್ತು ಏನೇ ಇದ್ದರೂ ಕೂಡ ಜೀವನದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು, ಒಂದು ಹೆಣ್ಣಿಂದ ಏನೇನು ಆಗುತ್ತೆ, ಒಂದು ಹೆಣ್ಣು ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡಕ್ಕೂ ಒಂದು ಇದಾಗುತ್ತೆ ಅನ್ನೋದಕ್ಕೆ ಇಡೀ ವಿಶ್ವಕ್ಕೆ ತೋರಿಸ್ಕೊಂಡದ್ದು ವಾಲ್ಮೀಕಿಯವರು. ಇವತ್ತು ಅನೇಕ ಕವಿಗಳಿದ್ದಾರೆ, ಅನೇಕ ಮಹನೀಯರಿದ್ದಾರೆ. ಅವರೆಲ್ಲರಿಗೂ ಕೂಡ ವಿಶ್ವಗುರು ಅಂದರೆ ವಾಲ್ಮೀಕಿ ಅಂದರೆ ತಪ್ಪಾಗಲಾರ್ದು. ವಾಲ್ಮೀಕಿಯವರು ಮೊದಲೆಲ್ಲ ಜೀವನದಲ್ಲಿ ಸಂಸಾರ ಮತ್ತೊಂದು ಅನೇಕ ಕಷ್ಟ ಕಾರ್ಪಣ್ಯಗಳು ಮಾಡ್ಕೊಂಬಂದರೂ ಕೂಡ ಕೊನೆಗೆ ಜ್ಞಾನೋದಯ ಆಗಿ ಅವರು ಒಂದು ರಾಮಾಯಣ ಬರೆದು ಒಂದು ವಿಶ್ವಕ್ಕೆ ಮಹಾನ್ ಮಹರ್ಷಿಗಳಾಗಿದ್ದಾರೆ. ಇವತ್ತು ಅವರ ಒಂದು ಕತೆ, ಅವರ ಒಂದು ಇದು ಆದರ್ಶವಾಗಿ ಈ ಬನ್ನೇರುಘಟ್ಟ ಅನ್ನೋದು, ಬನ್ನೇರುಘಟ್ಟ ಏನು ಕಾಡಿತ್ತು, ಇಲ್ಲಿ ವಾಲ್ಮೀಕಿಯವರು ತಪಸ್ಸು ಮಾಡಿ ಇಲ್ಲಿ ರಾಮಾಯಣ ಬರೆದಂಥ ಜಾಗ. ಇಲ್ಲಿ ಏನಿದೆ ಮೇಲೆ ಸುವರ್ಣಮುಖಿ ಪ್ರತಿಯೊಂದಲ್ಲಿ ವಾಲ್ಮೀಕಿಯವರು ಬಂದೋಗಿದ್ದು ಮತ್ತು ವಾಸ ಮಾಡಿ ಅನೇಕ ವರ್ಷಗಳು ತಪಸ್ಸು ಮಾಡಿ ಇಲ್ಲಿ ಅಂಥ ಜಾಗ ಅಂತ ಕತೆ ಹೇಳುತ್ತೆ, ಆಯಿತಾ. ಅದನ್ನು ನಾವು ಭಾರತದಲ್ಲಿ ಪ್ರತಿಯೊಂದು ಕೂಡ ನಂಬಿಕೆಯಿಂದ ತಗೊಳ್ಳೇಬೇಕಾಗುತ್ತೆ. ಪ್ರತಿಯೊಂದು ಕೂಡ ಅನೇಕ ಸ್ಥಳಗಳಲ್ಲಿ ವಾಲ್ಮೀಕಿಯವರು ಹೋಗಿದ್ದಾರೆ, ಆದರೆ ಇದು ಒಂದು ಜಾಗ ಅಂತ ಹೇಳ್ತಾರೆ. ನಿಜವಾಗ್ಲೂ ಕೂಡ ಅದು ಇರ್ಬೋದು, ಯಾಕಂದರೆ ಅಲ್ಲಿ ಕತೆಗಳು ಅಷ್ಟು ಕುರುಹುಗಳಿದೆ, ಅವೆಲ್ಲ ಇದೆ ಅಂತೇಳಿ ಇವತ್ತು ಇಲ್ಲಿ ಮಾಡಿದಂಥ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾಯಕರು ಇವತ್ತು ಅನೇಕ ಕೃಷ್ಣದೇವರಾಯಿಂದ ಹಿಡ್ದು ಚಿತ್ರದುರ್ಗದ ಮಧಿಕರಿ ನಾಯಕರಿಂದ ಹಿಡ್ದು ಅನೇಕ ನಾಯಕರು ವಾಲ್ಮೀಕಿಯರ ಪಂಗಡ ಇರ್ತಾರೆ. ಅನೇಕ ಅದಕ್ಕೋಸ್ಕರ ಇವತ್ತು ನಮ್ಮ ಕರ್ನಾಟಕದಲ್ಲಿ ಏನು ಬಳ್ಳಾರಿ ಪ್ರತಿಯೊಂದು ಕಡೆ ವಾಲ್ಮೀಕಿ ಜಯಂತಿ ಭಾಳ ಅದ್ದೂರಿಯಾಗಿ ಆಚರಿಸ್ತಾರೆ. ಇದು ಸರ್ಕಾರದಲ್ಲಿ ಇವತ್ತು ರಜಾ ಘೋಷಣೆ ಮಾಡಿ ಇಡೀ ರಾಜ್ಯಾದ್ಯಂತ ಈ ಒಂದು ಹಬ್ಬನ ಆಚರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಜೀವನದಲ್ಲಿ ಪ್ರತಿಯೊಬ್ಬರು ಅಳವಡಿಸ್ಕೊತಾರೆ ಅಂತ ಒಂದು ವಾಲ್ಮೀಕಿ ಜಯಂತಿ ಅಂತ ನಾನು ಹೇಳ್ಕೊತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಿ ಭಾಗವಹಿಸಿದಂಥ ಎಲ್ಲ ಮಹಿಳೆಯರಿಗೆ ಮತ್ತು ನಮ್ಮ ಮುಖಂಡರಿಗೆ, ನಮ್ಮ ಕಾಂಗ್ರೆಸ್ನ ಮುಖಂಡರು ಎಲ್ರಿಗೂ ಕೂಡ ಮತ್ತು ರಾಮಲಿಂಗರೆಡ್ಡಿ ಕೂಡ ಈ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಇದಕ್ಕೆ ನನ್ನ ಒಂದು ಅಭಿನಂದನೆ ಕೂಡ ಬನ್ನೇರುಘಟ್ಟದ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ತಿಳಿಸಿ ನನ್ನ ಶುಭಾಶಯವನ್ನು ಹೇಳಿ ಅಂತ ಸನ್ಮಾನ್ಯ ರಾಮಲಿಂಗರೆಡ್ಡಿ ಅವರು ಬೆಳಗ್ಗೆ ಕಚೇರಿಯಿಂದ ಸಂದೇಶನೂ ಕೂಡ ಕೊಟ್ಟರು ನಮಗೆ. ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.